ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಹೃಸ್ವದೀರ್ಘ ಕೃಶಸ್ಥೂಲೆ ನಾಮಗೋತ್ರ ವಿವರ್ಜಿತ ಪಂಚಭೂತೈಕ್ಯ ದೀಪ್ತಾಯ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 22. ಶ್ರೀ ಗಣೇಶಾಯ ನಮಃ. ನರಸಿಂಹ ಸರಸ್ವತಿ ಗುರುಗಳು 1439ರಲ್ಲಿ ಗಾಣಗಾಪುರಕ್ಕೆ ಬಂದು ಅಲ್ಲಿರುವ ಭೀಮಾ ಅಮರಜ ನದಿಗಳ ಸಂಗಮದ ಬಳಿಯಲ್ಲಿರುವ ಔದುಂಬರ ವೃಕ್ಷದ ಅಡಿಯಲ್ಲಿ ಗುಪ್ತವಾಗಿ ಇರಲಿಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನದ ಕಾಲಕ್ಕೆ ಶ್ರೀ ಗುರು ಗಾಣಗಾಪುರಕ್ಕೆ ಭಿಕ್ಷಾರ್ಥವಾಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಜನ್ಮದರಿದ್ರನಾದ ಒಬ್ಬ ಬ್ರಾಹ್ಮಣ ದಂಪತಿಗಳು ಇರ್ತಾರೆ. ಹೆಂಡತಿಯು ತುಂಬಾ ಪತಿವೃತಿ ಆಗಿರ್ತಾಳೆ. ಅವರ ಮನೆಯಲ್ಲಿ ಒಂದು ಬರಡೆಮ್ಮೆ ಇತ್ತು. ಮುಪ್ಪಾಗಿ ಇರೋದ್ರಿಂದ ಅವುಗಳ ಹಲ್ಲುಗಳೆಲ್ಲ ಉದುರಿ ಹೋಗಿದ್ವು. ಬ್ರಾಹ್ಮಣ ಅದನ್ನು ಅಲ್ಲಿಯ ತೋಟಿಗರಿಗೆ ಯಾತ ಹೂಡುವುದಕ್ಕೆ, ತೋಟ ಹರಗೋದಕ್ಕೆ, ಉಪ್ಪು ಮತ್ತು ಮಣ್ಣನ್ನು ಹೇರುವುದಕ್ಕೆ ಕೊಡ್ತಾ ಇದ್ದ. ಆ ಬಾಡಿಗೆಯಿಂದ ದೊರೆತ ಹಣದಿಂದ ಕಾಳು ಕಡಿ ಕಾಯಿಪಲ್ಯಗಳಿಂದ ಬ್ರಾಹ್ಮಣನ ಉಪಜೀವನಕ್ಕೆ ಅನುಕೂಲವಾಗ್ತಾ ಇತ್ತು. ಶ್ರೀಗುರು ಬಡ ಬ್ರಾಹ್ಮಣನನ್ನು ಕೃತಾರ್ಥನಾಗಿ ಮಾಡುವ ಉದ್ದೇಶದಿಂದ ಆತನ ಮನೆಗೆ ದಿನಾಲು ಭಿಕ್ಷೆಗೆ ಹೋಗ್ತಾ ಇದ್ರು. ಶ್ರೀಕೃಷ್ಣ ದುರ್ಯೋಧನನ ಆಮಂತ್ರಣ ನಿರಾಕರಿಸಿ ಬಡವನಾದ ವಿದುರನ ಮನೆಗೆ ಹೋಗಿ ಅವನು ಕೊಟ್ಟಿದ್ದನ್ನೆಲ್ಲ ಸವಿಯಾಗಿ ಊಟ ಮಾಡ್ಕೊಂಡು ಬರ್ತಾ ಇರ್ಲಿಲ್ವೇ, ಆ ಥರ. ಹಾಗೆಯೇ ಶ್ರೀ ಗುರುಗಳು ಗಾಣಗಾಪುರದಲ್ಲಿ ಶ್ರೀಮಂತರ ಮನೆಗೆ ಭಿಕ್ಷೆಗೆ ಹೋಗದೇನೆ ಬಡ ಬ್ರಾಹ್ಮಣರಲ್ಲಿ ಹೆಚ್ಚಾಗಿ ಹೋಗ್ತಾ ಇದ್ರು. ಇದಕ್ಕೆ ಶ್ರೀಮಂತರು, ಗುರುಗಳು ನಮ್ಮ ಹತ್ರ ಏಕೆ ಭಿಕ್ಷೆಗೆ ಬರೋದಿಲ್ಲ, ನಮ್ಮಲ್ಲಿಯ ಪಾಕಶಾಖೆಗಳು ಅವರಿಗೆ ರುಚಿಸುವುದಿಲ್ಲ ಅಂತ ತೋರುತ್ತೆ ಅಂತ ತಮ್ಮೊಳಗೆ ಅವರು ಮಾತಾಡ್ಕೊಳ್ತಾ ಇದ್ರು. ಶ್ರೀ ಗುರು ಸಾತ್ವಿಕರ ಮೇಲೆ ವಿಶೇಷ ಪ್ರೇಮ ಮಾಡುವುದು ಇರುತ್ತೆ ಅವಾಗ್ಲೂ. ಅವರಿಗೆ ಭೇದ ಭಾವ ಶ್ರೀಮಂತ ಅಥವಾ ಬಡವ ಅಂತ ಇರಲಿಲ್ಲ. ಅವರು ಮುನಿದರೆ ಶ್ರೀಮಂತರು ಬಡವರಾಗ್ತಾ ಇದ್ರು, ಅವರು ಒಲಿದರೆ ಬಡವರು ಶ್ರೀಮಂತರಾಗ್ತಾ ಇದ್ರು. ಒಂದು ದಿನ ಆ ಬಡ ಬ್ರಾಹ್ಮಣ ತಾನು ಭಿಕ್ಷೆಗಾಗಿ ಹೊರಗಡೆ ಹೋಗಿದ್ದ. ಅಂದು ಆತನ ಎಮ್ಮೆ ಕೂಡ ಯಾರು ಬಾಡಿಗೆಗೆ ತಗೊಂಡು ಹೋಗಿರ್ಲಿಲ್ಲ. ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ಗುರು ಆತನ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ನಿತ್ಯ ಬರುವ ಗುರುವಿನ ಧ್ವನಿಯ ಪರಿಚಯ ಮಾಡಿದ ಕೂಡಲೇ ಆ ಬ್ರಾಹ್ಮಣನ ಪತ್ನಿಯು ಬಂದು ಗುರುವಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮಿ, ಈಗ ತಾನೇ ನನ್ನ ಪತಿಯು ಭಿಕ್ಷೆ ಅಂತ ಹೋಗಿದ್ದಾರೆ, ಅವರು ಬರುವ ಹೊತ್ತಾಗಿದೆ, ಸ್ವಲ್ಪ ವಿಶ್ರಮಿಸಿಕೊಳ್ಳಿ ಅಂತ ಆಸನವನ್ನ ಕೊಡ್ತಾಳೆ. ಶ್ರೀ ಗುರು ಅದರ ಮೇಲೆ ಕುಳಿತುಕೊಂಡು ನಗುತ್ತಾ ಹೇಳ್ತಾರೆ, ಹೇ ಪತಿವೃತಿಯೇ, ನಿಮ್ಮ ಮನೆಯಲ್ಲಿ ಎಮ್ಮೆ ಕಟ್ಟಿರೋದನ್ನ ನಾನು ನೋಡಿದೆ. ನಿಮ್ಮ ಮನೆಯಲ್ಲಿ ಎಮ್ಮೆ ಕಟ್ಟಿರೋದ್ರಿಂದ ಅದರಿಂದ ಹಾಲಿನ ಭಿಕ್ಷೆಯನ್ನ ತಂದುಕೊಡು ಅಂತ ಕೇಳ್ತಾರೆ. ಶ್ರೀ ಗುರುವಿನ ಮಾತನ್ನು ಕೇಳಿ ಅವರು, ಯತೀಶ್ವರರೇ, ಈ ಎಮ್ಮೆ ತುಂಬಾ ಮುಪ್ಪಾಗಿದೆ. ಇದು ಜನ್ಮದಾರಭ್ಯ ನಮ್ಮ ಮನೆಯಲ್ಲಿ ಬೆಳೆದಿದೆ ಹೊರತು ಗರ್ಭವಾಗಿ ಒಂದು ಸುಲವನ್ನು ಇಯಲಿಲ್ಲ. ನಾವು ಕೂಡ ಇದನ್ನು ಅನ್ಯರಿಗೆ ಕೊಡಲು ಮನಸ್ಸು ಇಲ್ಲದೆ ಇರೋದ್ರಿಂದ ಕೋಣ ಅಂತ ತಿಳಿದು ಇದನ್ನ ಜೋಪಾನ ಮಾಡ್ತಾ ಇದ್ದೀವಿ. ಈ ಋಣವನ್ನು ಇದು ನಮಗೆ ಹೈನವನ್ನು ಕೊಡದೆ ಬೇರೆ ಬಗೆಯಿಂದ ತೀರಿಸ್ತಾ ಇದೆ. ಇದನ್ನು ತೋಟಿಗರಿಗೆ ಬಾಡಿಗೆಯಿಂದ ದುಡಿಲಿಕ್ಕೆ ಕೊಡ್ತೀವಿ. ಅದರಿಂದ ಬರುವ ಹಣದಿಂದ ಉಪಜೀವನ ಸಾಕ್ತಾ ಇದೆ. ಈ ರೀತಿಯಲ್ಲಿ ಈ ಎಮ್ಮೆ ನಮಗೆ ಋಣಾನುಬಂಧಕ್ಕೆ ಸಿಲುಕಿದ ಪ್ರಾಣಿಯಾಗಿದೆ ಹೊರತು ಹೈನಕ್ಕೆ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಇನ್ನೇನು ನನ್ನ ಪತಿ ಬಂದ ಕೂಡಲೇ ಯಾರ ಹತ್ತಿರವಾದ್ರೂ ಹೋಗಿ ಹಾಲನ್ನು ತರಿಸಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಶ್ರೀ ಗುರು, ಈ ಎಮ್ಮೆ ಬೇಕಾದಷ್ಟು ಹಾಲು ಕೊಡುತ್ತೆ, ಕಾರಣ ನಮ್ಮ ದೆಸೆಯಿಂದ ಸ್ವಲ್ಪ ಹೋಗಿ ಹಾಲನ್ನು ಹಿಂಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಗುರುವಿನ ಮಾತು ಕೇಳಿ ಆ ಸಾಧ್ವಿಯು ವಿಶ್ವಾಸದಿಂದ ಪಾತ್ರೆಯನ್ನು ತೆಗೆದುಕೊಂಡು ಹಾಲು ಕರಿಲಿಕ್ಕೆ ಹೋಗ್ತಾಳೆ. ಶ್ರೀಗುರು ವಾಕ್ಯ ಕಾಮಧೇನು ಇದ್ದಂತೆ. ಅವಳು ಆ ಎಮ್ಮೆಯಿಂದ 2 ತಂಬಿಗೆ ಹಾಲನ್ನು ಹಿಂಡುತ್ತಾಳೆ. ಅವಳಿಗೆ ತುಂಬಾ ಹರ್ಷವಾಗತ್ತೆ. ಅವಳು ಹಿಂಡಿದ ಹಾಲನ್ನು ಕಾಸಿ ಶ್ರೀಗುರುವಿಗೆ ಕೊಡ್ತಾಳೆ. ಬ್ರಾಹ್ಮಣೆ ಕೊಟ್ಟ ಆ ಹಾಲನ್ನು ಸ್ವಲ್ಪ ಕುಡಿದು ಶ್ರೀಗುರುಗಳು ಅವಳಿಗೆ, ತಾಯಿ, ಪತಿ ಇಬ್ಬರು ಸುಖದಿಂದ ಬಾಳಿರಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಭಿಕ್ಷಾಟನೆಗಾಗಿ ಹೋಗಿದ್ದ ಬ್ರಾಹ್ಮಣ ಮನೆಗೆ ಬಂದ ಕೂಡಲೇ ಆತನ ಹೆಂಡತಿ ಸವಿಸ್ತಾರವಾಗಿ ನಡೆದಿದ್ದನ್ನೆಲ್ಲರನ್ನು ಶ್ರೀ ಗುರುವಿನ ಮಹಿಮೆಯನ್ನು ಎಲ್ಲವನ್ನು ಹೇಳ್ತಾಳೆ. ಆತ ಎಲ್ಲವನ್ನು ತಿಳಿದು ಕೌತುಕವನ್ನು ಪಡ್ತಾನೆ. ನಂತರ ದಂಪತಿಗಳಿಬ್ಬರು ಸಂಗಮಕ್ಕೆ ಹೋಗಿ ಶ್ರೀ ಗುರುವನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ.
ಶ್ರೀ ಗುರುವಿನ ಅನುಗ್ರಹದಿಂದ ಅವರು ಸಕಲ ಸೌಖ್ಯವನ್ನು ಕೂಡ ಪಡೀತಾರೆ. ಶ್ರೀ ಗುರುವಿನ ಕೃಪೆಗೆ ಪಾತ್ರನಾದವರು ಧನ್ಯರು. ಅವನಲ್ಲಿ ಕಿಂಚಿತ್ತಾದರೂ ದೈನ್ಯಾವಸ್ಥೆ ಉಳಿಯಲಾರದು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 22ನೇ ಅಧ್ಯಾಯವು ಇಲ್ಲಿಗೆ ಸಮಾಪ್ತಿ ಆಯಿತು. ಶ್ರೀ ಗುರುಭ್ಯೋ ನಮಃ.